ಸಂಸದ ತುಕಾರಾಂ ಅವರು ಕೊಟ್ಟಿರುವಂತಹ ಒಂದು ಹೇಳಿಕೆ ಇದೀಗ ರಾಜಕೀಯ ವಲಯದಲ್ಲಿ ತಲ್ಲಣವನ್ನ ಉಂಟು ಮಾಡ್ತಾ ಇದೆ. ಗೃಹಜ್ಯೋತಿ ಗೃಹಲಕ್ಷ್ಮಿ ಗ್ಯಾರಂಟಿ ಪರಿಷ್ಕರಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರು ರಿಯಾಕ್ಟ್ ಮಾಡಿದ್ದಾರೆ. ವಿಜಯನಗರದ ಹೊಸಪೇಟೆಯಲ್ಲಿ ಸಂಸದ ತುಕಾರಾಂ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. 1 ಲಕ್ಷಕ್ಕೂ ಅಧಿಕ ಮೃತರ ಖಾತೆಗೆ ಈ ಗೃಹಲಕ್ಷ್ಮಿ ಹಣ ಹೋಗಿದೆ ಅಂತ ಹೇಳಿದ್ದಾರೆ. ಸಿಎಂ ಡಿಕೆಶಿ ಅವರು ಅದನ್ನ ಸರಿಪಡಿಸೋದಕ್ಕೆ ನಿರ್ಣಯವನ್ನ ತೆಗೆದುಕೊಂಡಿದ್ದಾರೆ. ಆ ನಿರ್ಣಯ ನಮ್ಮೆಲ್ಲರಿಗೂ ಕೂಡ ಓಕೆ. ಅರ್ಹ ಫಲಾನುಭವಿಗಳಿಗೆ ಗೃಹಲಕ್ಷ್ಮಿ ಯೋಜನೆ ಲಾಭ ತಲುಪಬೇಕು. ಯೋಚಿಸಿಯೇ ಸಿಎಂ ಅವರು ಒಳ್ಳೆಯ ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ನಮ್ಮದು ನುಡಿದಂತೆ ನಡೆದಿರುವಂತಹ ಸರ್ಕಾರ ಮುಂದೆನೂ ಕೂಡ ಈ ಪ್ರಾಮಿಸ್ಗಳೇನಿದ್ದಾವೆ ಮುಂದುವರಿಸಿಕೊಂಡು ಹೋಗುತ್ತೆ. ಅದರಲ್ಲಿ ಯಾವುದೇ ರೀತಿಯಾದಂತಹ ಅನುಮಾನಗಳು ಬೇಡ ಅನ್ನುವಂತಹ ವಿಚಾರವನ್ನ ಕೂಡ ಅವರು ಹೇಳ್ತಾ ಇದ್ದಾರೆ. ನೋಡಿ, ಸರ್ಕಾರ ನಡೆಸಿದಂತಹ ಆಂತರಿಕ ಪರಿಶೀಲನೆಯಲ್ಲಿ ಒಂದು ಶಾಕಿಂಗ್ ಸತ್ಯ ಕೂಡ ಹೊರಬಿದ್ದಿದೆ. ಅದು ಏನಪ್ಪಾ ಅಂದರೆ 1 ಲಕ್ಷಕ್ಕೂ ಹೆಚ್ಚು ಜನ ಮೃತಪಟ್ಟ ಮಹಿಳೆಯರ ಬ್ಯಾಂಕ್ ಖಾತೆಗಳಿಗೆ ಇನ್ನೂ ಕೂಡ ಪ್ರತಿ ತಿಂಗಳು ಹಣ ಹೋಗ್ತಾ ಇದೆ. 2,2 ಸಾವಿರ ರೂಪಾಯಿ ಹಣವನ್ನು ಹಾಕ್ತಾ ಇದ್ದಾರೆ. ATM ಕಾರ್ಡ್ ಇಟ್ಕೊಂಡಿರ್ತಾರಲ್ಲ ಅವರು, ಸೊ ATM ಕಾರ್ಡ್ ಮುಖಾಂತರ ಹಣವನ್ನು ಡ್ರಾ ಮಾಡ್ತಾ ಇದ್ದಾರೆ ಅನ್ನುವಂತಹ ವಿಚಾರವನ್ನು ಈ ಸಂದರ್ಭದಲ್ಲಿ ಅವರು ಉಲ್ಲೇಖ ಮಾಡಿದ್ದಾರೆ. ಇದರಿಂದಾಗಿ ಸರ್ಕಾರದ ಬೊಕ್ಕಸಕ್ಕೆ ಕೋಟ್ಯಾಂತರ ರೂಪಾಯಿ ನಷ್ಟ ಆಗ್ತಾ ಇದೆ. ಸೊ ಈಗ ಸಿಎಂ ತೆಗೆದುಕೊಂಡಿರುವಂತಹ ನಿರ್ಧಾರ ಏನಿದೆಯಲ್ಲ, ಸೊ ಅದು ಒಳ್ಳೆಯದೇ. ಅದು ನಾವು ಕೂಡ ಆಹ್ವಾನವನ್ನು ಮಾಡ್ತೀವಿ ಅನ್ನುವಂತಹ ವಿಚಾರವನ್ನು ಕೂಡ ಅವರು ಹೇಳ್ತಾ ಇದ್ದಾರೆ. ಮತ್ತು ಅರ್ಹ ಫಲಾನುಭವಿಗಳಿಗೆ ಮಾತ್ರ ಲಾಭ ಸಿಗಬೇಕು. ಸರ್ಕಾರದ ಮುಖ್ಯ ಉದ್ದೇಶ ಇರೋದು ಈ ಯೋಜನೆಯ ಹಣ ನಿಜವಾಗಿ ಯಾರಿಗೆ ತಲುಪಬೇಕು? ಕಡು ಕಷ್ಟದಲ್ಲಿ ಇರುವಂಥವ್ರಿಗೆ. ಈ 2,000 ರೂಪಾಯಿ ಅಂದ ತಕ್ಷಣ ಅದು ನಮಗೆ ಕೋಟಿ ಅಂತ ಹೇಳಿ ಯೋಚನೆ ಮಾಡ್ತಾರೆ ಕೆಲವರು. ಅಂಥವ್ರಿಗೆ ಇದು ಲಾಭ ಆಗಬೇಕು ಅನ್ನುವಂತಹ ಉದ್ದೇಶವನ್ನು ತೆಗೆದುಕೊಂಡು ಬಂದಿದ್ರು. ಅದು ಈಗ ಬದಲಾವಣೆ ಆಗಿದೆ. ಮುಂದಿನ ದಿನಗಳಲ್ಲಿ ನಾವು ಯಾವುದೇ ರೀತಿಯಾದಂತಹ ವಾಪಸ್ ತೆಗೆದುಕೊಳ್ಳುವಂತಹ ಕೆಲಸವನ್ನು ಮಾಡೋದಿಲ್ಲ ಅನ್ನುವಂತಹ ವಿಚಾರವನ್ನು ಅವರು ಹೇಳ್ತಾ ಇದ್ದಾರೆ.